ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದ ಕೋಟ್ಯಾಂತರ ಜನರೇ ಮತ್ತು ಮಹಿಳೆಯರೇ ಗಮನಿಸಿ, ನಿಮ್ಮ ಮನೆಗೆ ಬರ್ತಾ ಇರೋ ಗ್ಯಾರಂಟಿ ಹಣ ಮತ್ತು ಉಚಿತ ವಿದ್ಯುತ್ನಲ್ಲಿ ಈಗ ದೊಡ್ಡ ಬದಲಾವಣೆ ಆಗಿದೆ. ಕಾಂಗ್ರೆಸ್ ಸರ್ಕಾರದ ಅತ್ಯಂತ ಜನಪ್ರಿಯ ಯೋಜನೆಗಳಾದ ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿ ನಿಯಮಗಳನ್ನ ಸರ್ಕಾರ ಈಗ ಮಹತ್ವದ ಪರಿಷ್ಕರಣೆ ಮಾಡಿದೆ. ಇನ್ಮುಂದೆ ಎಲ್ಲರಿಗೂ ಸಿಗಲ್ಲ ಉಚಿತ ವಿದ್ಯುತ್, ಎಲ್ಲರ ಖಾತೆಗೂ ಬೀಳಲ್ಲ ಗೃಹಲಕ್ಷ್ಮಿಯ 2,000 ರೂಪಾಯಿ. ಶಾಕ್ ಆಗದ ಗ್ಯಾರಂಟಿ. ಎಲ್ರಿಗೂ ಉಚಿತ ವಿದ್ಯುತ್ ಸಿಗಲ್ಲ ಅಂತ ಅಂದ್ರೆ ಏನರ್ಥ? ನಾವು ಕೇಳಿದ್ವಾ ಉಚಿತ ವಿದ್ಯುತ್ ಕೊಡಿ ಅಂತ ಹೇಳಿ? ಇವರೇ ಕೊಟ್ಟರು, ಈಗ ಇವರೇ ಕಿತ್ಕೊಳ್ತಾ ಇದ್ದಾರೆ. ಆ ರೀತಿಯಾಗಿ ಏನೂ ಇಲ್ಲ. ಸೊ ಜೊತೆಗೆ ಎಲ್ಲರ ಖಾತೆಗೂ ಕೂಡ ಗೃಹಲಕ್ಷ್ಮಿ ಹಣ ಬೀಳಲ್ಲ, 2,000 ರೂಪಾಯಿ. ಅರ್ಹತೆಯ ಹೆಸರಲ್ಲಿ ಸರ್ಕಾರ ಈಗ ಹೊಸ ರೂಲ್ಸ್ಗಳನ್ನ ಜಾರಿಗೆ ತರ್ತಾ ಇದೆ. ಅರ್ಹತೆಯ ಹೆಸರಲ್ಲಿ ಜಂಟಿ ಖಾತೆ ಇಟ್ಟಿರೋರು, ಈ KYC ಮಾಡಿಸದೇ ಇರೋರು ಹಾಗೂ ಕರೆಂಟ್ ಬಿಲ್ ಬಾಕಿ ಉಳಿಸಿಕೊಂಡವರಿಗೆ ಸರ್ಕಾರ ಈಗ ಶಾಕ್ ಅನ್ನ ಕೊಟ್ಟಿದೆ. ಹಾಗಾದ್ರೆ ಗ್ಯಾರಂಟಿ ಯೋಜನೆಗಳ ಲೇಟೆಸ್ಟ್ ರೂಲ್ಸ್ ಏನು, ನಿಮ್ಮ ಖಾತೆಗೆ ಹಣ ಬರಬೇಕಾದ್ರೆ ನೀವೇನ್ ಮಾಡಬೇಕು ಅನ್ನೋದನ್ನ ಸ್ವಲ್ಪ ನೋಡ್ತಾ ಹೋಗೋಣ. ಗೃಹಲಕ್ಷ್ಮಿಗಾಗಿ ಏನ್ ಮಾಡಬೇಕು? ಫಸ್ಟ್, ಒಂದೇ ಮನೆಯಲ್ಲಿ 2-3 ಜನಕ್ಕೆ, 2 ಅಥವಾ 3 ಜನಕ್ಕೆ ಗೃಹಲಕ್ಷ್ಮಿ ಹಣ ಬರ್ತಾ ಇದ್ರೆ ಬಂದಾಗುತ್ತೆ. ಅತ್ತೆ ಸೊಸೆ, 2 ಸೊಸೆಗಳು, ಅವ್ರಿಗೆಲ್ಲ ಬರ್ತಾ ಇತ್ತಲ್ಲ. ಸೊ ಹಂಗೆಲ್ಲ ಏನಿಲ್ಲ, ಒಂದು ಮನೆ ಅಂತ ಅಂದ್ರೆ ಒಬ್ಬರಿಗೆ ಬರುತ್ತೆ. ಇನ್ಮೇಲೆ ಮೃತಪಟ್ಟವರ ಹೆಸರಲ್ಲಿ ಸ್ಕೀಮ್ ಲಾಭ ಪಡಿತಾ ಇದ್ರೆ ಡಿಲೀಟ್ ಮಾಡಲಾಗುತ್ತೆ. ಯಾರ್ಯಾರು ಈಗ ಗೃಹಲಕ್ಷ್ಮಿ ಹಣ ಪಡಿತಾ ಇರ್ತಾರೆ ಪ್ರತಿ ತಿಂಗಳು, ಅವರು ಸಡನ್ ಆಗಿ ಯಾವುದೋ ಅಂದ್ರೆ ಹುಷಾರಿಲ್ಲದೆ ಮೃತಪಟ್ಟಿರ್ತಾರೆ ಅಥವಾ ಇನ್ನೇನೋ ಕಾರಣಕ್ಕೆ ಅವರು ಸತ್ತು ಹೋಗಿರ್ತಾರೆ, ಆದರೂ ಕೂಡ ಅದನ್ನ ರಿಜಿಸ್ಟರ್ ಮಾಡದೆ, ಅದನ್ನ ಹೇಳದೆ ಅದೇ ಸ್ಕೀಮ್ ಲಾಭ ಪಡಿತಾನೆ ಇರ್ತಾರೆ. ಅಂಥದ್ದನ್ನ ಅಲ್ಲಿ ಡಿಲೀಟ್ ಮಾಡಲಾಗುತ್ತೆ. ಇನ್ನು ಮನೆಯ ಮತ್ತೊಬ್ಬ ಅರ್ಹ ಮಹಿಳೆಗೆ ಅವಕಾಶ ಸಿಗುತ್ತೆ. ಅರ್ಹ ಮಹಿಳೆಗೆ ಈಗ ಯಾರೆಲ್ಲ ಅರ್ಹ ಇದಾರೋ ಅವ್ರಿಗೆಲ್ಲ ಸಿಗ್ತಾ ಇದೆ. ಬಟ್ ಅನರ್ಹರು ಕೂಡ ಇಲ್ಲಿ ಅವಕಾಶವನ್ನ ಪಡ್ಕೊಳ್ತಾ ಇದ್ದಾರೆ. ಅದನ್ನ ಕಟ್ ಮಾಡುವಂತ ಕೆಲಸ. ಇನ್ನು ಇನ್ಕಮ್ ಟ್ಯಾಕ್ಸ್ GST ಕಟ್ತಾ ಇರೋರಿಗೆ ಗೃಹಲಕ್ಷ್ಮಿ ಸಿಗೋದಿಲ್ಲ. ಇದು ಮುಂಚೆನೆ ಕೇಳಿ ಬಂದಿದ್ದಂತ ಮಾತು. ಯಾಕೆ ಎಲ್ಲರಿಗೂ ಕೊಡ್ತಾ ಇದ್ದಾರೆ? ಸಾಕಷ್ಟು ಜನ ಶ್ರೀಮಂತರಿದ್ದಾರೆ ಈ ಒಂದು ಯೋಜನೆಯನ್ನ ಅನುಭವಿಸ್ತಾ ಇರೋರು. ಅಂಥವ್ರಿಗೆ ಯಾಕೆ ಹಣ ಬೇಕು, ಅಂಥವ್ರಿಗೆ ಯಾಕೆ ಕೊಡ್ತಾ ಇದ್ದೀರಿ? ಬಡವರಿಗಾಗಿ ಮಾತ್ರ ಕೊಡಿ ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇತ್ತು. ಸೊ ಆ ನಿಟ್ಟಿನಲ್ಲಿ ಈಗ DK ಶಿವಕುಮಾರ್ CM ಆದ ನಂತರ ಈ ಒಂದು ಯೋಜನೆಯಲ್ಲಿ ಬದಲಾವಣೆಯನ್ನ ತರಲಾಗ್ತಾ ಇದೆ. ಇನ್ಕಮ್ ಟ್ಯಾಕ್ಸ್ ಯಾರೆಲ್ಲ ಕಟ್ತಾರೋ, GST ಯಾರೆಲ್ಲ ಕಟ್ತಾರೋ ಅಂಥವರಿಗೆ ಗೃಹಲಕ್ಷ್ಮಿ ಹಣ ಸಿಗೋದಿಲ್ಲ. ಇನ್ನು ಗೃಹಲಕ್ಷ್ಮಿ ಯೋಜನೆಗಾಗಿ ಈ KYC ಮಾಡಿಸೋದು ಕಡ್ಡಾಯವಾಗಿರುತ್ತೆ. ಈ KYC ಮಾಡಿಸಲೇಬೇಕು. ಜೊತೆಗೆ ಬ್ಯಾಂಕ್ ಖಾತೆಗೆ ಕಡ್ಡಾಯವಾಗಿ ಆಧಾರ್ ಲಿಂಕ್ ಮಾಡಿಸಲೇಬೇಕು. ಈ ಹಿಂದಿನಿಂದಲೂ ಕೂಡ ಸರ್ಕಾರಗಳದನ್ನ ಬಡ್ಕೊಂಡು ಬರ್ತಾನೆ ಇದ್ದಾವೆ. ಬ್ಯಾಂಕ್ ಖಾತೆಗೆ ಕಡ್ಡಾಯವಾಗಿ ಆಧಾರ್ ಲಿಂಕ್ ಮಾಡಿಸ್ಬೇಕು ಅಂತ ಹೇಳಿ. ಸೊ ಈಗ ಗೃಹಲಕ್ಷ್ಮಿ ಹಣ ಬರಬೇಕು ಅಂತ ಅಂದ್ರೆ ನಿಮ್ಮ ಬ್ಯಾಂಕ್ ಖಾತೆಗೆ ನೀವು ಕಡ್ಡಾಯವಾಗಿ ನಿಮ್ಮ ಆಧಾರ್ ಲಿಂಕ್ ಮಾಡಿಸಲೇಬೇಕು. ಏನು ಜಂಟಿ ಖಾತೆ ಇರೋರು ತಕ್ಷಣ ಮರು ಈ KYC ಮಾಡಿಸ್ಬೇಕು. ಜಂಟಿ ಖಾತೆಯನ್ನ ಕೂಡ ಕೆಲವರು ಹೊಂದಿರ್ತಾರೆ. ಸೊ ಅವರು ತಕ್ಷಣವೇ ಈ KYC ಮಾಡಿಸ್ಬೇಕು. ಇದು ಗೃಹಲಕ್ಷ್ಮಿ ಹಣ ಬೇಕು ಅಂದವ್ರು ಮಾಡಿಸ್ಬೇಕಾದಂತ ವಿಚಾರ. ಅದಾದ ನಂತರ ಗೃಹ ಜ್ಯೋತಿ ಅಷ್ಟೇ. ಎಲ್ಲರೂ ಕೂಡ ಈ ಫ್ರೀ ವಿದ್ಯುತ್ ಅಂತ ಬೇಕಾಬಿಟ್ಟು ಕರೆಂಟ್ ಉರಿಸೋರು ಈಗ ಅಲರ್ಟ್ ಆಗಿರ್ಬೇಕಾಗುತ್ತೆ. ಗೃಹ ಜ್ಯೋತಿಗಾಗಿ ಏನ್ ಮಾಡಬೇಕು? ಹಾಗಾದ್ರೆ ಕರೆಂಟ್ ಬಿಲ್ ಬಾಕಿ ಇದ್ರೆ ಉಚಿತ ವಿದ್ಯುತ್ ಕಟ್ ಆಗಲಿದೆ. ನೀವೇನಾದ್ರೂ ಕರೆಂಟ್ ಬಿಲ್ ಬಾಕಿ ಉಳಿಸ್ಕೊಂಡಿದ್ರೆ ನಿಮ್ಮ ಉಚಿತ ವಿದ್ಯುತ್ ಕಟ್ ಆಗುತ್ತೆ. ಇನ್ನು ಮುಂದೆ ನೀವು ಉಚಿತ ವಿದ್ಯುತ್ಗೆ ಅರ್ಹರಾಗಿರೋದಿಲ್ಲ. ಉಚಿತ ವಿದ್ಯುತ್ ಬೇಕಾದ್ರೆ ಬಾಕಿ ಮೊತ್ತವನ್ನ ಪಾವತಿಸೋದು ಕಡ್ಡಾಯವಾಗಿ ಬಾಕಿ ಮೊತ್ತವನ್ನ ಪಾವತಿಸಲೇಬೇಕು. ಬಾಡಿಗೆ ಮನೆ ಬದಲಾಯಿಸುವವರಿಗೆ ಹೊಸದಾಗಿ ಹೆಸರು ಮತ್ತು ವಿಳಾಸವನ್ನ ಅಪ್ಡೇಟ್ ಮಾಡಬೇಕು. ಜೊತೆಗೆ ಈ ಹಿಂದೆ ಇದ್ದಂತ 10% ಹೆಚ್ಚುವರಿ ಯೂನಿಟ್ ನಿಯಮದ ಬದಲಿಗೆ ಈಗ ಗರಿಷ್ಠ 200 ಯೂನಿಟ್ಗಳ ಮಿತಿಯನ್ನ ಕಟ್ಟುನಿಟ್ಟಾಗಿ ಜಾರಿಗೊಳಿಸಲಾಗಿದೆ. ಅಂಗಡಿಗಳಿಗೆ ಗೃಹ ಜ್ಯೋತಿ ಕನೆಕ್ಷನ್ ಇಟ್ಟುಕೊಂಡಿದ್ದವರಿಗೆ ಯೋಜನೆಯನ್ನ ಬಂದ್ ಮಾಡಲಾಗುತ್ತೆ. ಈಗ ಒಂದು ಮನೆ ಇರುತ್ತೆ, ಅಲ್ಲೇ ಉಳ್ಕೊಳ್ತಾರೆ, ಅಲ್ಲೇ ವಾಸ ಮಾಡ್ತಾರೆ. ಕೆಳಗಡೆ ಅವರು ಒಂದು ಶಾಪ್ ಹಾಕಿರ್ತಾರೆ, ಕಿರಾಣಿ ಶಾಪ್. ಅದಕ್ಕೂ ಕೂಡ ಇದೇ ಫ್ರೀ ವಿದ್ಯುತ್ ಯೋಜನೆಯಡಿ ಅಲ್ಲಿ ಕರೆಂಟ್ ಬಳಸ್ತಾ ಇರ್ತಾರೆ. ಅಂಥದ್ದಕ್ಕೆಲ್ಲ ಇನ್ನು ಮುಂದೆ ಅವಕಾಶ ಇರೋದಿಲ್ಲ. ಒಂದಕ್ಕಿಂತ ಹೆಚ್ಚು ಕಡೆ ಗೃಹ ಜ್ಯೋತಿ ಲಾಭ ಪಡಿತಾ ಇದ್ದವರಿಗೂ ಕೂಡ ಈ ಯೋಜನೆ ಸಿಗಲ್ಲ ಇನ್ನು ಮುಂದೆ. ಒಬ್ಬರ ಹೆಸರಲ್ಲೇ 5-6 ಮೀಟರ್ ಇಟ್ಕೊಂಡಿದ್ದವರಿಗೆ ಯೋಜನೆ ಬಂದಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ಇದು ಒಂದು ಲೆಕ್ಕಕ್ಕೆ ಒಳ್ಳೆಯದೇ. ಜೊತೆಗೆ ಜನ ಇದ್ರ ಬಗ್ಗೆ ಯಾವ ರೀತಿಯಾಗಿ ಮಾತನಾಡ್ತಾರೆ ಅನ್ನೋದು ಒಂದು ಪ್ರಶ್ನೆ ಅಂತೂ ಇದ್ದೇ ಇದೆ.